ಲೈವ್ 13ನೇ ನಂಬರು ಅದು ದೇವಸ್ಥಾನ ಅಂತ ಬರ್ತಿತ್ತಲ್ವಾ? ಈಗ 13ರಲ್ಲಿ ಸೆಮಿವಲ್ ಹೆಸರು ಬರ್ತಾ ಇದೆ. ಕೆಲವರು ಫೋಟೋ ತೆಗೀರಿ. ಅದಲ್ಲ, ಅದೇ 13ನೇ ನೀವು ಕಳಿಸಿದ್ರಲ್ಲಿ ಅದು ಹಳೇದು ದೇವಸ್ಥಾನ ಅಂತ ಬರ್ತಾ ಇದೆ. ಫೋಟೋ ತೆಗಿ. ಹೌದಾ? ಸೆಮಿವಲ್ಲ ಅಂತ ಬರ್ತಾ ಇದೆ. ಒಂದು ಎಕರೆ 29 ಗುಂಟೆ. ತೋರಿಸಿ ಒಂದು ರೌಂಡ್. ಈ ಕಡೆ ಬಂದ್ರಿ. ಹೌದು, ನೀವು ಬೈಕಲ್ಲಿ ತಿರ್ಗಾಡ ಇಲ್ಲ, ಸ್ಕೂಟ್ರಲ್ಲಿ ಇನ್ನೊಬ್ರು ಇದ್ರಲ್ಲ, ನಿಮ್ಮ ಬಾಯಿ ಮೇಲೆ ಕೊಟ್ಟಿದ್ರಿ ತಿರ್ಗಾಡ್ತಾ ಇದ್ದೀರಿ. ಬಡಿಗೆ ಹೊಗೆ ಬಂಡ ಅಂತಾರೆ, ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ. ಪೋಸ್ಟ್ ಕೊಡಿ, ಫೋಟೋ ಸರ್ವೆ ನಂಬರ್ ಡೇಟಾನೇ ಇಲ್ಲ. ಇದು 13ನೇ ನಂಬರ್ ಇದೆ ಅಲ್ವಾ ಸೈಟ್ ಡೆವಲಪ್ ಮಾಡ್ತಿರೋದು? 13ನೇ ನಂಬರ್ ಸರ್ವೆ ನಂಬರ್ ಇದೆ ಅಲ್ಲ. ಮತ್ತೆ ನಾವು ಡಾಕ್ಯುಮೆಂಟ್ಸ್ ತಗೊಂಡಿರೋ ಚೆನ್ನಾಗಿದೆ ಪೇಪರ್. ಮುಂದೆ ಹೋಗಿ ಕಾಣಿಸ್ತಾ ಇದ್ದೀರಾ? ನಾವು ಅದೆಲ್ಲ 1200 ಎಕರೆ ಸಾರ್ ಅದೇ ಹೇಳಿದ್ರು. 50 ಎಕರೆಗೆ 1200 ಎಕರೆ ಫೈಟ್ ಮಾಡೋಣ ಅಂದ್ರು. ನಾನು ಹೇಳಿದೆ ಅದು ನಮ್ಗೆ ಗೊತ್ತಾಗಿಲ್ಲ, ಈಗ ಡೆವಲಪ್ ಆಗೋಗುತ್ತೆ. 402 ಮಂಜು ಕ್ಲಿಯರ್ ಆಗಿ ವಿಷಯ ಗೊತ್ತಿದೆ. ಹೆಂಗ್ ಬಂತು ಈ ಜಾಗ ಇವ್ರಿಗೆ? ಎಲ್ಲ ಚೇಂಜ್ ಮಾಡ್ಕೊಂಡು ದೇವಸ್ಥಾನದ್ದು ಪೂಜಾರಿ ಹೇಳಿದ್ರಲ್ಲ, ತೀರೋಗಿದಾರಲ್ಲ, ಅವ್ರಿಗೆ ಅಲರ್ಟ್ ಆಯಿತು. ಈ ಕಾರ್ಡ್ ಎಲ್ಲ ಇದು ಸರ್ಟಿಫಿಕೇಟ್ ತೆಗ್ಸಿದ್ದೀನಿ ನೋಡಿ. ಎಲ್ಲ 13, 15 ಆ ಕಡೆ ಸ್ವಲ್ಪ ಡಿಸ್ಟಲ್ ಇದೆಲ್ಲ ಎಜುಕೇಷನ್. ಅನಂತ ದೀಕ್ಷಿತ್ 15 ಎಕರೆ ಇದೆ. ಹೌದು ಸರ್, ಅದು ದೇವಸ್ಥಾನ ಜಾಗ ಅಲ್ವಾ? ದೇವಸ್ಥಾನ ಚೇಂಜ್ ಮಾಡ್ಬೋದು. ಇಲ್ಲ, ಈಗ 15 ಅದೇ 12ನೇದು ಬರುತ್ತಂದ್ರೆ ಇದು 12. ಹೌದು, ಈ ಕಡೆ ಇದು 12 ಹಿಂದೆ ಹೋದ್ರೆ ನೀವು ಹೆಂಗೆ ಕಟ್ತಾ ಇದ್ದಾರೆ ನೋಡಿ ಸರ್. ಇದ್ರಲ್ಲ ಕರ್ಕೊಂಡು ಹೋಗ್ಬೋದಾ? ನಡ್ಕೊಂಡು ಹೋಗ್ಬೋದಾ? ಹಂಗೆ ಈಚೆ ಅಲ್ಲಿಂದ ಹೋಗ್ಬೇಕು. ಕಾಂಪೌಂಡ್ ಈಚೆಯಿಂದ, ಕಾಂಪೌಂಡಿಂದ ಈಚೆ ಹೋಗ್ಬೇಕು. ಬೋಲೆ 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 ಇವೆಲ್ಲ ಗೊತ್ತಾಗಿದೆ. ನಾನು ಹೇಳಿಲ್ಲ, ನಾನು ಇದು ರಘುಪತಿ ಟೋಟಲ್ ಇದು ಅದೇ 60 ಎಕರೆ 62 ಎಕರೆ ಬೇಗೂರು ದೇವಸ್ಥಾನದ್ದು. ಸಾಮಾನ್ಯವಾಗಿ ದೇವಸ್ಥಾನದ್ದು ಆ ಕುಟುಂಬದವರು ಏನು ಪೂಜೆ ಮಾಡ್ತಿದ್ದವರು, ಆ ಪೂಜಾರಿಗಳು ಅವರು ಅದರಲ್ಲಿ ಏನು ಬದುಕೊಂಡು ದೇವಸ್ಥಾನದ ಪೂಜಾ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತಿರುವಂಥದ್ದು. ಸೊ ಇದು ಯಾವುದೋ ಸಂದರ್ಭದಲ್ಲಿ ಅವ್ರಿಗೇನೆ ಬಹುಶಃ ಅರ್ಚಕರ ಮನೆ ಅವ್ರಿಗೇನೆ ಆಗ್ಬಿಟ್ಟಿದೆ. ಅವರು ಅದನ್ನ ಇದೆಲ್ಲ ಮಾರ್ಕೊಂಡಿದ್ದಾರೆ. ಇಲ್ಲಿ ಈಗಲೂ ಅವ್ರ ಹೆಸರಲ್ಲಿ 15 ಎಕರೆ ಇದೆ. ಬಟ್ ಅದರಲ್ಲೇನೆ ಈಗ ಲೇಔಟ್ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ.
ಸೊ ಒಂದ್ ಕಡೆ ನಾಗೇಶ್ವರ ದೇವರು ಅಂತ ಬರುತ್ತೆ, ಆ ಅನುಭವದಾರರು ಅರ್ಚಕರ ಹೆಸರು ಬರುತ್ತೆ. ಸೊ ಅದು ಸ್ವಲ್ಪ ಇವರು ಪೂರ್ತಿ ಸ್ವಂತಕ್ಕೆ ಮಾಡ್ಕೊಂಡು ಇವತ್ತು 100 ಕೋಟಿ ರೂಪಾಯಿ ಆಸ್ತಿ ಏನಿದೆ ಇಲ್ಲೊಂದು ಎಕರೆ. ಇವ್ರು ಹೇಳ್ತಾ ಇರೋದು ಇದೆಲ್ಲಾನು ಅದೇನೆ, ಬಟ್ ಅವ್ರು ಮಾರ್ಬಿಟ್ಟಿದ್ದಾರೆ. ಮಾರಿದಾಗ ಅವ್ರ ಹೆಸರು ಬಂದ್ಬಿಟ್ಟಿದೆ. ನಮಸ್ಕಾರ, ಬಂದ್ಬಿಟ್ಟಿದೆ. ಇದಿದೆಯಲ್ಲ ಇದಿನ್ನೂ ಬಂದಿಲ್ಲ. ಇದಿನ್ನೂ ಅವ್ರು ಯಾರು ಅನಂತ ದೀಕ್ಷಿತ್ ಅಂತ ಯಾರಿದ್ದಾರೆ, ಅವ್ರು ಯಾರು ಅವ್ರ ವಂಶಸ್ಥರು ಯಾರು ಇಲ್ವಾ? ಇದಾರ? ಇಲ್ಲ, ಅವ್ರು ತೀರೋದು, ಅವರು ತಮ್ಮ ಇದ್ದಾರೆ ಸರ್. ಈಗ ಅವರು ಇಬ್ರು ಮಕ್ಕಳಿದ್ದಾರೆ. ಯಾರಿದ್ದಾರೆ? ತಮ್ಮನೂ ಇಬ್ರು ಮಕ್ಕಳಿದ್ದಾರೆ. ಇಬ್ರು ಮಕ್ಳಿದಾರ? ಪೂಜೆ ಮಾಡ್ಕೊಂಡಿದ್ದಾರೆ. ಅವ್ರದೇ ಮಕ್ಕಳು ಅಲ್ವಾ? ಅವ್ರೇನಂತಾರೆ? ಅವ್ರು ಮಾರಿದೀವಿ ಅಂತಾರ? ಯಾರಿಗೂ ಹೇಳಿರೋಣ ಫಸ್ಟ್ ನಿಮಗೆ. ಅಲ್ಲ, ಅವರು ಆ ಪೂಜಾರಿ ದೀಕ್ಷಿತ್ರ ಮಕ್ಳೇನಂತಾರೆ? ಏನು ಹೇಳಿಲ್ಲ, ಹೋಗಿಲ್ಲ. ಇದು ಇವ್ರ ಹೆಸರು ಬಂದು ಎಷ್ಟು ವರ್ಷ ಆಯ್ತು? ಯಾರಿಗೆ? ಸಮೀವುಲ್ಲಾ ಇದಕ್ಕೆ 2010. 10 ಆಗಿರೋದು, ತುಂಬಾ ಹಿಂದೆನೆ. ಒಂದು 7-8 ಎಕರೆ ಇರಬೇಕು ಈ ಕಾಂಪೌಂಡ್. 7 ಎಕರೆ 7 ಕುಂಟೆ ಬರುತ್ತೆ. ಕಾಂಪೌಂಡ್ ಹಾಕಿರೋದು 7 ಎಕರೆ 7 ಗುಂಟೆ ಬರುತ್ತೆ. ಇದು 15 ಎಕರೆ ಒಂದಿದೆ. ಇನ್ನು ಏನೇನಿದೆಯೋ ಹಿಂದೆ ಉಳ್ಮಾ ಸರ್, ಉಳ್ಮಾ ಕೆರೆ ಬರುತ್ತೆ. ಈ ಕಡೆ ಒಂದು 30 ಎಕರೆ ಇದೆ, ಈ ಕಡೆ 30 ಅಪಾರ್ಟ್ಮೆಂಟ್ ಪಕ್ಕದಲ್ಲೇ 30 ಎಕರೆ ಇದೆ. ಈ ಬಂಡೆ ಈಗಲೂ ದೇವಸ್ಥಾನದ ಹೆಸರಲ್ಲಿ ಇದೆಯಾ? ಇದೆ ಸರ್, ಇದೆ. ಇದು ಭಯ್ಯ ಸರ್ವೆ ನಂಬರ್ ಕ್ಯಾಯ್ ಒಬ್ಬ ಬಂದಾಗ 336 ಸರ್ 13 ಇದೆ. ದೇವ್ರ ನಾಗೇಶ್ವರ ದೇವ್ರ ಅಂತ ಇದೆ. 13 ಅದಲ್ಲ, 13 ಇದು 13 ಇದು 13 ಇದಾ? ಇದು 401 ಹಿಂಗೇನೋ ಅಡ್ಡ ಬರುತ್ತೆ. 6 13 ಇದೆಲ್ಲಾನು ಸಮೀವುಲ್ಲಾ ಹೆಸರಲ್ಲೇ ಇದೆ. ಸರ್ ಅಲ್ಲಿ ಒಂದು 30 ಎಕರೆ ಇದೆ. ಇದು ಈ ಬಂಡೆ ಎಲ್ಲ ಸೇರಿ 15 ಎಕರೆ ಇದೆ. ಆ ಕಡೆನೂ ಇರ್ಬೋದು. ಪಕ್ಕದಲ್ಲಿ ಮರಳಿದೆಯಲ್ಲ, ಮರಳಿ ಸುತ್ತದಿರೋದು 30 ಎಕರೆ. ಇದು ಎಲ್ಲ ಸೇಲ್ ಆಗಿದೆ, ಸೇಲ್ ಆಗಿರುತ್ತಲ್ಲ. ಯಾವ್ದಾದ್ರು ಪಾರ್ಟಿ ಪೇಜಲ್ಲಿ ಲೈವ್ ಆಗ್ತಿದ್ದಾರೆ ಗಣಪತಿ? ಹೌದು. ಯಾವ್ದ್ರಲ್ಲಿ? ಏನ್ ಪೇಜ್? ಇದ್ರಲ್ಲ. ಬಂಧುಗಳೇ, ಬೆಂಗಳೂರಿನ ಇನ್ನೊಂದ್ಸಲ ಕಟ್ ಮಾಡಮ್ಮ, ಕಟ್ ಮಾಡ್ಬಿಟ್ಟು ಕಾಪಿ ಮಾಡಿ.